ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ನೀವೀಗ ನೋಡುತ್ತಿದ್ದೀರಾ ಅಂದ್ರೆ ಇದು ಸಾಮಾನ್ಯ ವಿಡಿಯೋ ಅಲ್ಲ. ಇದು ನಿಮ್ಮ ಜೀವನಕ್ಕೆ ಬಂದಿರುವ ಒಂದು ದೈವಿಕ ಸೂಚನೆ. ನಿಮ್ಮ ಸುತ್ತಲೂ ಇರುವ ಸ್ನೇಹಿತರು, ಆಪ್ತರು, ಸಂಬಂಧಿಕರು ಎಲ್ಲರೂ ನಿಮ್ಮ ಹಿತಚಿಂತಕರೇ ಅಂತ ನೀವು ನಂಬಿರಬಹುದು. ಆದರೆ ಸತ್ಯ ಏನು ಗೊತ್ತಾ? ಕೆಲವರು ನಿಮ್ಮ ಮುಂದೆ ನಗುತ್ತಾರೆ, ಆದರೆ ಒಳಗಿನಿಂದ ನಿಮ್ಮ ಮೇಲೆ ನಕಾರಾತ್ಮಕ ಭಾವನೆಗಳನ್ನು ಇಟ್ಟುಕೊಂಡಿರುತ್ತಾರೆ. ಕೆಲವರು ನಿಮಗೆ ತಿಳಿಯದಂತೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಾರೆ, ನಿಮ್ಮ ಶಾಂತಿಯನ್ನು ಕದಡುತ್ತಾರೆ, ನಿಮ್ಮ ಮೌಲ್ಯಗಳನ್ನು ಕುಗ್ಗಿಸುತ್ತಾರೆ. ಇಂತಹ ಜನರು ನಿಮ್ಮ ಜೀವನದಲ್ಲಿ ಬಿರುಗಾಳಿಯಂತೆ ಬರುವುದಿಲ್ಲ. ಅವರು ನಿಧಾನವಾಗಿ, ಮೌನವಾಗಿ ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತಾರೆ. ಆದ್ದರಿಂದಲೇ ಅವರ ಬಗ್ಗೆ ನಿಮಗೆ ಯಾವುದೇ ಅನುಮಾನವೂ ಬರುವುದಿಲ್ಲ. ಆದರೆ ಒಂದು ದಿನ ನಿಮ್ಮ ಮನಸ್ಸು ಭಾರವಾಗುತ್ತದೆ. ನಿಮ್ಮ ಜೀವನದಲ್ಲಿ ಅಸಹಜವಾದ ಬದಲಾವಣೆಗಳು ಕಾಣಿಸುತ್ತವೆ. ಆಗ ನೀವು ಯೋಚಿಸುತ್ತೀರಿ, ಇದಕ್ಕೆ ಕಾರಣ ಏನು ಅಂತ. ಅದಕ್ಕೆ ಉತ್ತರವೇ ಈ ವಿಡಿಯೋ. ನಕಾರಾತ್ಮಕ ಗುಣವುಳ್ಳ ಜನರನ್ನು ದೂರ ಇಡಲು, ಅವರ ವಿರುದ್ಧ ಹೋರಾಡದೆ, ಅವರನ್ನು ಅವಮಾನಿಸದೆ, ಶಾಂತಿಯುತವಾಗಿ, ಆಧ್ಯಾತ್ಮಿಕವಾಗಿ ಅವರನ್ನು ನಿಮ್ಮ ಜೀವನದಿಂದ ದೂರ ಮಾಡಬಹುದಾದ ಶಕ್ತಿಯಿದೆ. ಅದು ಹನುಮಂತನ ದೈವಿಕ ಮಂತ್ರಗಳಲ್ಲಿದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಲಿರುವುದು ಹನುಮಂತನ 5 ಶಕ್ತಿಶಾಲಿ ಮಂತ್ರಗಳು ಮತ್ತು ಅದರ ಅದ್ಭುತ ಪ್ರಯೋಜನಗಳು. ವಿಡಿಯೋ ಪ್ರಾರಂಭಿಸುವ ಮೊದಲು ಈಗಲೇ ಕಾಮೆಂಟ್ ಮಾಡಿ ಜೈ ಹನುಮಾನ್ ಮತ್ತು ಸಂಪೂರ್ಣ ವಿಡಿಯೋವನ್ನು ತಪ್ಪದೇ ನೋಡಿ. ಯಾಕಂದ್ರೆ ಈ 5 ಮಂತ್ರಗಳಲ್ಲಿ ಒಂದೇ ಒಂದು ಮಂತ್ರ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಮೊದಲನೇ ಮಂತ್ರ, ಓಂ ಹನುಮತೇ ನಮಃ. ಹನುಮಂತನಿಗೆ ಸಮರ್ಪಿತವಾದ ಈ ಒಂದು ಮಂತ್ರ ಅತ್ಯಂತ ಸರಳವೆನಿಸಿದರೂ ತುಂಬಾನೇ ಪರಿಣಾಮಕಾರಿ ಪ್ರಭಾವವನ್ನು ಬೀರುವಂತಹ ಮಂತ್ರವಾಗಿದೆ. ಈ ಮಂತ್ರವನ್ನು ನೀವು ಹನುಮಂತನಿಂದ ನಕಾರಾತ್ಮಕ ಶಕ್ತಿಯ ವಿರುದ್ಧ ರಕ್ಷಣೆ ನೀಡುವಂತೆ ಕೇಳಬಹುದಾದ ಮಂತ್ರವಲ್ಲ. ಈ ಮಂತ್ರದಲ್ಲಿನ ಹನುಮಂತನ ಶಕ್ತಿಯು ನಿಮ್ಮ ಆಲೋಚನೆಗಳನ್ನು ನೀವು ನಿಯಂತ್ರಿಸುವುದನ್ನು ಕಲಿಸುತ್ತದೆ. ನಿಮ್ಮ ಆಲೋಚನೆಗಳನ್ನು ಬೇರೆಯವರು ನಿಯಂತ್ರಿಸುವುದನ್ನು ತಡೆಯುತ್ತದೆ. ಹನುಮಂತನ ಈ ಒಂದು ಮಂತ್ರವು ನಿಮ್ಮನ್ನು ಅವರ ವಿರುದ್ಧ ಹೋರಾಡುವಂತೆ ಮಾಡದೆ, ಅವರ ಕೆಟ್ಟ ಆಲೋಚನೆಗಳಿಗೆ ನಿಮ್ಮ ಮನಸ್ಸು ಓಗೊಡದಂತೆ ರಕ್ಷಿಸುತ್ತದೆ. ಎರಡನೇ ಮಂತ್ರ, ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ಸ್ವಾಹ. ನಿಮ್ಮ ಸ್ವಂತ ಶಕ್ತಿಯನ್ನು ನೀವು ಮರೆಯುವಂತೆ ಮಾಡುವ ಜನರಿದ್ದಾರೆ. ಅವರ ಸುತ್ತಲೂ ನೀವು ಚಿಕ್ಕವರಾಗುತ್ತೀರಿ, ನಿಶ್ಶಬ್ದರಾಗುತ್ತೀರಿ, ಅನಿಶ್ಚಿತರಾಗುತ್ತೀರಿ. ನಿಜವಾದ ಶಕ್ತಿ ಅವರ ವಿರುದ್ಧ ತಿರುಗಿ ಬೀಳುವುದಲ್ಲ, ಬದಲಾಗಿ ಅವರ ಕೆಟ್ಟ ಕೆಲಸಗಳ ವಿರುದ್ಧ ಸ್ಥಿರವಾಗಿ ನಿಲ್ಲುವುದಾಗಿದೆ ಎಂಬುದನ್ನು ನೆನಪಿಸುತ್ತದೆ. ಕೆಟ್ಟ ಆಲೋಚನೆಗಳನ್ನು ಇಟ್ಟುಕೊಂಡಿರುವವರು ಅಥವಾ ನಿಮಗೆ ತೊಂದರೆಯನ್ನು ನೀಡಬೇಕೆಂದು ನಿಮ್ಮೊಂದಿಗೆ ಇರುವವರು ನೀವು ಅವರ ಕೆಲಸಗಳಿಗೆ ಪ್ರತಿಕ್ರಿಯಿಸಬೇಕೆಂದು ಬಯಸುತ್ತಾರೆ. ನಾವು ನೀಡುವ ಪ್ರತಿಕ್ರಿಯೆಯು ಅವರನ್ನು ಪ್ರಚೋದಿಸಬಹುದು. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಮೌನವಾಗಿದ್ದುಕೊಂಡು ಅವರಿಗೆ ಪಾಠ ಕಲಿಸುವುದು ಉತ್ತಮ. ಎಲ್ಲರನ್ನೂ ಮುಖಾಮುಖಿಯಾಗಿ ಗೆಲ್ಲಲು ಕಷ್ಟ. ಅಂತಹ ಸಂದರ್ಭದಲ್ಲಿ ಮೌನವಾಗಿದ್ದುಕೊಂಡು ಗೆಲ್ಲಲು ಪ್ರಯತ್ನಿಸಬೇಕು. ಮೂರನೇ ಮಂತ್ರ, ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಂ ವರಿಷ್ಠಂ. ಮನಸ್ಸು ಯಾವುದೇ ಶತ್ರುವಿಗಿಂತ ವೇಗವಾಗಿ ಓಡುತ್ತದೆ. ರಾತ್ರಿ ಮಲಗಿ ಮುಂಜಾನೆ ಏಳುವಷ್ಟರಲ್ಲಿ ನಮ್ಮ ಮನಸ್ಸಿನಲ್ಲಿ ರಾತ್ರಿ ಇದ್ದ ಆಲೋಚನೆಗಳೇ ಬೇರೆಯಾಗಿರುತ್ತದೆ. ಮುಂಜಾನೆ ಎದ್ದಾಕ್ಷಣ ಇರುವ ಆಲೋಚನೆಗಳೇ ಬೇರೆಯಾಗಿರುತ್ತದೆ. ಹಾಗಾಗಿ ಜ್ಞಾನಿಗಳು ಮನಸ್ಸನ್ನು ಮಂಗನಿಗೆ ಹೋಲಿಸಿದ್ದಾರೆ. ಮನಸ್ಸು ಕೂಡ ಮಂಗನಂತೆ ಒಂದು ಕಡೆ ಇದ್ದಲ್ಲಿ ಇರುವುದಿಲ್ಲ. ಈ ಮಂತ್ರದಲ್ಲಿ ಹನುಮಂತನನ್ನು ಇಂದ್ರಿಯಗಳ ನಿಯಂತ್ರಕನೆಂದು ವರ್ಣಿಸಲಾಗಿದೆ. ನಾವು ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಮೂಲಕ ಕೆಟ್ಟ ಗುಣಗಳನ್ನು ಹೊಂದಿರುವ ಜನರು, ನಿಮ್ಮನ್ನು ತುಳಿಯಲು ಬಂದಂತಹ ಜನರು ಹೊಂದೇ ಸರಿಯುತ್ತಾರೆ. ಅವರ ಪ್ರಚೋದನೆಗಳಾಗಲಿ, ಅವರ ಅವಮಾನಗಳಾಗಲಿ ಅಥವಾ ಶಕ್ರಿಗಾಗಲಿ ನಿಮ್ಮ ಮನಸ್ಸು ತುಡಿಯುವುದಿಲ್ಲ. ನಾಲ್ಕನೇ ಮಂತ್ರ, ಭೂತ ಪಿಶಾಚಿ ನಿಕಟ ನಹಿ ಯಾವೆ ಮಹಾವೀರ ಜಬು ನಾಮ ಸುನಾವೆ. ಎಲ್ಲಾ ಕತ್ತಲೆಯೂ ನಾಟಕೀಯವಾಗಿ ಕಾಣುವುದಿಲ್ಲ. ಕೆಲವೊಮ್ಮೆ ಅದು ಅಸೂಯೆಯಂತೆ ಕಾಣುತ್ತದೆ, ಕೆಲವೊಮ್ಮೆ ಗಾಸಿಪ್ ರೂಪದಲ್ಲೂ ಕಾಣಬಹುದು. ನಮ್ಮೊಂದಿಗಿರುವ ಅದೆಷ್ಟೋ ಜನರು ಬಾಯಿಯಿಂದ ನಗುತ್ತಿರುತ್ತಾರೆ, ಆದರೆ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ವಿಷವನ್ನೇ ತುಂಬಿಕೊಂಡಿರುತ್ತಾರೆ. ಅವರ ಮಾತುಗಳನ್ನು ಕೇಳಿದರೆ ಮತ್ತಷ್ಟು ಮಗದಷ್ಟು ಕೇಳಬೇಕೆನಿಸುತ್ತದೆ, ಆದರೆ ಅದು ನಿಜವಲ್ಲ. ಹನುಮಂತನಿಗೆ ಸಮರ್ಪಿತವಾದ ಈ ಮಂತ್ರವು ನಮಗೆ ನಮ್ಮ ಜೀವನದಲ್ಲಿ ಭೂತ ಪಿಶಾಚಿಗಳಂತೆ ನಮ್ಮೊಂದಿಗಿದ್ದು ಕಾಠವಾಡುವಂತಹ ಜನರ ವಿರುದ್ಧ
ಹೋರಾಡಲು ನಮ್ಮನ್ನು ಶಕ್ತರನ್ನಾಗಿ ಮಾಡುತ್ತಾನೆ. 5ನೇ ಮಂತ್ರ ಸಂಕಟ ಕಟೆ ಮಿಟೈ ಸಬ್ ಪೀರ ಜೋ ಸುಮಿರೈ ಹನುಮತ್ ಬಲಬೀರ. ಈ ಸಾಲು ಜೀವನ ಸುಲಭವಾಗುತ್ತದೆ ಎಂಬ ಭರವಸೆಯಲ್ಲ, ಇದು ಅದಕ್ಕಿಂತ ಸೌಮ್ಯ ಮತ್ತು ಆಳವಾಗಿದೆ. ನಿಮ್ಮ ಸಂಬಂಧ ಬದಲಾದಾಗ ದುಃಖವೂ ಬದಲಾಗುತ್ತದೆ ಎಂದು ಇದು ಸೂಚಿಸುತ್ತದೆ. ಕೆಲವು ಜನರು ನಿಮ್ಮ ಜೀವನದಲ್ಲಿ ದೈಹಿಕವಾಗಿ ಆಟವಾಡುವುದನ್ನು ಬಿಡುತ್ತಾರೆ, ಆದರೆ ಮಾನಸಿಕ ಯಾತನೆಯನ್ನು ನೀಡಲು ಮುಂದಾಗುತ್ತಾರೆ. ಅಂಥವರಿಂದ ರಕ್ಷಣೆಯನ್ನು ನೀಡಲು ಹನುಮಂತನ ಈ ಮಂತ್ರವು ಸಹಕಾರಿಯಾಗಿದೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ನೀವು ಇಲ್ಲಿ ತನಕ ನೋಡಿದ್ದೀರಾ ಅಂದ್ರೆ ಇದು ಕೇವಲ ಮಾಹಿತಿಯಲ್ಲ, ಇದು ನಿಮ್ಮ ಮನಸ್ಸಿಗೆ ತಟ್ಟಿದ ಒಂದು ದೈವಿಕ ಅನುಭವ. ನಿಮ್ಮ ಜೀವನದಲ್ಲಿ ಎಷ್ಟು ಜನರು ಬಂದರೂ, ಎಷ್ಟು ನಕಾರಾತ್ಮಕತೆ ಇದ್ದರೂ ಒಂದು ಮಾತು ನೆನಪಿಟ್ಟುಕೊಳ್ಳಿ: ಹನುಮಂತನ ಭಕ್ತನನ್ನು ಯಾರೂ ಕಳವಳಗೊಳಿಸಲು ಸಾಧ್ಯವಿಲ್ಲ. ನೀವು ಹೋರಾಡಬೇಕಾಗಿಲ್ಲ, ನೀವು ಯಾರಿಗೂ ಸಾಬೀತು ಮಾಡಬೇಕಾಗಿಲ್ಲ. ಈ ಮಂತ್ರಗಳನ್ನು ನಂಬಿಕೆಯಿಂದ ಜಪಿಸಿ, ಮತ್ತೆ ನೋಡಿ ನಿಮ್ಮ ಜೀವನದಲ್ಲಿ ಹೇಗೆ ಶಾಂತಿ ಮರಳಿ ಬರುತ್ತದೆ ಅಂತ. ಈ ವಿಡಿಯೋ ನಿಮ್ಮ ಹೃದಯಕ್ಕೆ ತಟ್ಟಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಹತ್ತಿರದವರಿಗೆ ಶೇರ್ ಮಾಡಿ, ಮುಖ್ಯವಾಗಿ ಕಮೆಂಟ್ ಮಾಡಿ ಜೈ ಹನುಮಾನ್. ನಿಮ್ಮ ಒಂದು ಕಮೆಂಟ್ ನಿಮ್ಮ ಭಕ್ತಿಯನ್ನು ತೋರಿಸುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಒಳ್ಳೆಯ ಶಕ್ತಿಯನ್ನು ಆಕರ್ಷಿಸುತ್ತದೆ. ಇಂತಹ ಇನ್ನಷ್ಟು ದೈವಿಕ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ಮುಂದಿನ ದೈವಿಕ ಸಂದೇಶವನ್ನು ತಪ್ಪಿಸಿಕೊಳ್ಳಬೇಡಿ. ನೆನಪಿರಲಿ, ನೀವು ಒಬ್ಬರಲ್ಲ, ಹನುಮಂತನು ನಿಮ್ಮ ಜೊತೆಗಿದ್ದಾನೆ. ಜೈ ಹನುಮಾನ್. ಪ್ರಿಯ ವೀಕ್ಷಕರೇ, ಈ ಮಂತ್ರಗಳನ್ನು ನೀವು ಕೇಳಿದಷ್ಟೇ ಸಾಕಾಗುವುದಿಲ್ಲ. ನೀವು ಜಪ ಮಾಡಿದಾಗ ಮಾತ್ರ ಅದರ ನಿಜವಾದ ಶಕ್ತಿ ನಿಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತೆ. ಒಮ್ಮೆ ಯೋಚಿಸಿ, ನೀವು ಪ್ರತಿದಿನ ಹನುಮಂತನ ಹೆಸರು ಜಪ ಮಾಡ್ತಿದ್ರೆ ನಿಮ್ಮ ಮನಸ್ಸು ಎಷ್ಟು ಶಾಂತವಾಗಿರುತ್ತೆ, ನಿಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆ ಬರುತ್ತೆ. ಅದಕ್ಕಾಗಿ ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ವಿಶೇಷ ಹನುಮಾನ್ ಚಾಲೀಸಾ ಪುಸ್ತಕದ ಲಿಂಕ್ ಕೊಟ್ಟಿದ್ದೇನೆ. ಇದು ಸಾಮಾನ್ಯ ಪುಸ್ತಕ ಅಲ್ಲ, ಇದು ನಿಮ್ಮ ಕೈಯಲ್ಲಿ ಹಿಡಿಯುವ ಒಂದು ಪವಿತ್ರ ಶಕ್ತಿ. ನೀವು ಬೆಳಗ್ಗೆ ಎದ್ದ ಕೂಡಲೇ ಅಥವಾ ರಾತ್ರಿ ಮಲಗುವ ಮುಂಚೆ ಇದನ್ನು ಓದಿದ್ರೆ ನಿಮ್ಮ ಮನಸ್ಸಿನ ನಕಾರಾತ್ಮಕತೆ ನಿಧಾನವಾಗಿ ಕಡಿಮೆ ಆಗ್ತದೆ, ಆತ್ಮವಿಶ್ವಾಸ ಹೆಚ್ಚಾಗ್ತದೆ ಮತ್ತು ಹನುಮಂತನ ಕೃಪೆ ನಿಮ್ಮ ಮೇಲೆ ಇರ್ತದೆ. ಕೆಲವೊಮ್ಮೆ ನಮ್ಮ ಜೀವನ ಬದಲಾಯಿಸಲು ದೊಡ್ಡ ಅವಕಾಶ ಬೇಕಾಗೋದಿಲ್ಲ, ಒಂದು ಸಣ್ಣ ನಿರ್ಧಾರ ಸಾಕು, ಒಂದು ಸಣ್ಣ ಹೆಜ್ಜೆ ಸಾಕು. ಇದು ಅದೇ ಹೆಜ್ಜೆ ಆಗಿರಬಹುದು. ನಿಮಗೆ ನಿಜವಾಗಿಯೂ ನಿಮ್ಮ ಜೀವನದಲ್ಲಿ ಶಾಂತಿ, ರಕ್ಷಣೆ ಮತ್ತು ಶಕ್ತಿ ಬೇಕೆಂದರೆ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಪವಿತ್ರ ಪುಸ್ತಕವನ್ನು ನಿಮ್ಮ ಮನೆಗೆ ತರಿಸಿಕೊಳ್ಳಿ ಮತ್ತು ನೋಡಿ ಹನುಮಂತನು ನಿಮ್ಮ ಜೀವನದಲ್ಲಿ ಹೇಗೆ ಬದಲಾವಣೆ ತರ್ತಾನೆ ಅಂತ.